ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ಅಂದರೆ ಈ ಕತೆ ಹೇಳೋದಕ್ಕೆ ಒಂಚೂರು ಸ್ವಲ್ಪ ಎಮೋಷ್ನಲ್ ಆಗುತ್ತೆ ನನಗೆ. ಯಾಕೆಂತಂದರೆ ನವೀನ್ ಮಯೂರ್ ಅವರು ನಿಮಗೆ ಗೊತ್ತಿರ್ಬೋದು, ಕನ್ನಡ ಚಿತ್ರರಂಗ ಕಂಡ ಒಬ್ಬ ಪ್ರತಿಭಾವಂತ ಸ್ವರದ್ರೂಪಿ ನಟ. ಅವರ ಕುಟುಂಬನ ನಾನು ಸಂದರ್ಶನ ಮಾಡಿದ್ದೆ, ಅವ್ರ ತಂದೆನ, ಅವ್ರ ತಮ್ಮನ. ಬಟ್ ದುರಂತ ಏನಂತಂದರೆ, ನಾನು ಯೂಟ್ಯೂಬಲ್ಲೂ ಪೋಸ್ಟ್ ಮೂಲಕ ತಿಳಿಸಿದ್ದೆ, ಫೇಸ್ಬುಕ್ಕಲ್ಲೂ ತಿಳಿಸಿದ್ದೆ. ಅವ್ರ ತಂದೆಯವ್ರ ಕಾಲವಾಗಿ ಕೆಲವು 3 ತಿಂಗಳಲ್ಲಿ ಅವ್ರ ತಮ್ಮ ಶ್ರೇಯಸ್ ಅವರು ಕೂಡ ದೈಹಿಕವಾಗಿ ದೂರ ಆದರು. ಅಂದರೆ ಆ ಫ್ಯಾಮ್ಲಿನೇ ಒಂಥರ, ನವೀನ್ ಮಯೂರ್ ಅವರು ಮೊದಲು, ಅದಾದಮೇಲೆ ಅವ್ರ ತಾಯಿ, ಅದಾದಮೇಲೆ ಅವ್ರ ತಂದೆ, ಈಗ ಅವ್ರ ತಮ್ಮ, ಎಲ್ಲರೂ ಕಾಲವಾಗ್ಬಿಟ್ರು, ದೂರವಾಗ್ಬಿಟ್ರು. ಇದೊಂಥರ ಮನಸ್ಸಿಗೆ ತುಂಬ ಯಾಕೆಂದರೆ ಹತ್ತಿರದಲ್ಲಿ ಕೂತ್ಕೊಂಡು ಸಂದರ್ಶನ ಮಾಡಿ ಅವರೆಲ್ಲ ನೋವುಗಳನ್ನ ತಿಳ್ಕೊಂಡವನು. ಅವರ ತಂದೆಯವರು ಕಾಲವಾದ ಮೇಲಂತೂ ಅವ್ರದ್ದು ಶ್ರೇಯಸ್, ಅವ್ರ ತಮ್ಮ ತುಂಬ ಲೋ ಆಗಿಬಿಟ್ಟಿದ್ರು. ನನಗೆ ಫೋನ್ ಮಾಡಿ ತುಂಬ ಹೊತ್ತು ಮಾತಾಡೋರು. ಆಮೇಲೆ ನಾವು ಅವ್ರ ತಂದೆ ಮಾಡಿದ್ದ ಇಂಟರ್ವ್ಯೂನ ನೋಡ್ತಾನೆ ಇರೋರಂತೆ. ಅದನ್ನು ಶ್ರೇಯಸ್ ಅವರ ಶ್ರೀಮತಿ ಮಾತಾಡಿದಾಗ ಹೇಳ್ತಾಯಿದ್ರು. ಆಮೇಲೆ ಶ್ರೇಯಸ್ ಅವರು ನನ್ನ ಹತ್ರ ಹೇಳಿದರು ಅದನ್ನು. ಎನಿವೆ, ಈಗ ನಮ್ಮ ಸಿನಿಮಾ ವಿಚಾರಕ್ಕೆ ಬರೋದಾಯಿತು ಅಂತಂದರೆ, ಲವಲವಿಕೆ ಅನ್ನೋ ಒಂದು ಸಿನಿಮಾ. ಸ್ನೇಹಿತರೆ, ಒಂದೊಂದು ಸಿನಿಮಾ ಒಬ್ಬೊಬ್ಬ ಕಲಾವಿದನ ಜೀವನದಲ್ಲಿ ಏನೇನು ಮಾಡಿಬಿಡುತ್ತೆ ಅನ್ನೋದಕ್ಕೆ ಈ ಕತೆ ಒಂದು ಉದಾಹರಣೆ ಆಗುತ್ತೆ. ಈ ಸಿನಿಮಾ ಮೊದಲು ಇದನ್ನು ನಾಯಕ ನಟನಾಗಿ ಆಯ್ಕೆಯಾಗಿದ್ದು ಕನ್ನಡದ ಖ್ಯಾತ ಅಭಿನೇತ್ರಿ ಪ್ರೇಮ ಅವರ ತಮ್ಮ ಅಯ್ಯಪ್ಪ ಅವರು. ಅಯ್ಯಪ್ಪ ಅವ್ರನ್ನ ಇಟ್ಬಿಟ್ಟು ಸಿನಿಮಾ ಪೂಜೆ ಆಯಿತು. ಪೂಜೆ ಆಗಿ ಒಂದು ಸಣ್ಣ ಶೂಟಿಂಗು ನಡೀತು. ಬಟ್ ಕಾರಣಾಂತರಗಳಿಂದ ಅಯ್ಯಪ್ಪ ಅವರು ಬದಲಾದರು. ಆ ಜಾಗಕ್ಕೆ ನವೀನ್ ಮಯೂರ್ ಬಂದರು. ಅದರಲ್ಲಿ ಒಂದು ಹಾಡು ಕೂಡ, ಐ ಲವ್ ಯು ಡಾರ್ಲಿಂಗ್ ಅನ್ನೋದು, ಸಾಕಷ್ಟು ಹಾಡುಗಳು ಆಡಿಯೋ ಹಿಟ್ ಆಗಿತ್ತು. ನವೀನ್ ಮಯೂರ್ ಅವ್ರಿಗೆ ಅವ್ರ ತಂದೆ ಹೇಳಿದ ಪ್ರಕಾರ ಈ ಸಿನಿಮಾದ ಮೇಲೆ ಅಗಾಧವಾದ ಭರವಸೆ ಇತ್ತಂತೆ. ಈ ಸಿನಿಮಾ ರಿಲೀಸ್ ಆಗಿಬಿಟ್ರೆ ನನ್ನ ಒಂದು ಫಿಲಮ್ ಕೆರಿಯರು ಬದಲಾಗ್ಬಿಡುತ್ತೆ, ನನ್ನ ಫಿಲಮ್ ಕೆರಿಯರಲ್ಲಿ ನಾನು ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತೀನಿ, ಒಂದು ಮಾರ್ಕೆಟ್ ಅನ್ನೋದು ಬರುತ್ತೆ ಅಂತ. ಆದರೆ ಕಾದ್ರು ಆ ಲವಲವಿಕೆ ಅನ್ನೋ ಸಿನಿಮಾ ಬಿಡುಗಡೆನೇ ಆಗಿಲ್ಲ. ಇವತ್ತಿಗೂ ಬಿಡುಗಡೆ ಆಗಿಲ್ಲ. ಅದು ಬಿಡುಗಡೆ ಆಗದೇ ಇರೋದು, ಅದು ಒಳ ರಾಜಕೀಯವೋ ಅಥವಾ ಸಿನಿಮಾ ನಿರ್ಮಾಪಕರ, ವಿತರಕರ ಒಳ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಅದು ನಮಗೆ ಗೊತ್ತಿಲ್ಲ. ನಾವು ಆ ಪಾರ್ಟ್ನ ಡಿಸ್ಕಸ್ ಮಾಡೋದು ಬೇಡ. ಆದರೆ ಆ ಸಿನಿಮಾ ಬಿಡುಗಡೆ ಆಗದೇ ಇರೋದು, ನವೀನ್ ಮಯೂರ್ ಅವರ ತಂದೆಯವರು ಹೇಳಿದ ಪ್ರಕಾರ ಅವ್ರ ಮೇಲೆ ತುಂಬ ಪರಿಣಾಮ ಬಿದ್ದು ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ರು. ಸಾಕಷ್ಟು ನಾನು ತುಂಬ ಕನಸು ಕಟ್ಕೊಂಡು ಸಿನಿಮಾ ಬಿಡುಗಡೆನೇ ಆಗಲಿಲ್ವಲ್ಲ, ನನ್ನ ಕೆರಿಯರ್ ಹೆಂಗೆ, ಈ ರೀತಿ ಬೇರೆ ಅವರು ಸಣ್ಣ ಪುಟ್ಟ ಪಾತ್ರಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ವೆಯ್ಟ್ ಗೇನ್ ಆದರು. ಆ್ಯಂಡ್ ಅವರು ಬೇರೆ ಕಡೆ ಕೆಲಸಕ್ಕೆ ಸೇರಿಕೊಂಡ್ರು. ಇವೆಲ್ಲವೂ ಅವ್ರು ನಮ್ಮ ಸಂದರ್ಶನದಲ್ಲಿ ವಿಸ್ತಾರವಾಗಿ ಹೇಳಿದರು. ಇವಾಗ ನಾನು ಏನು ಹೇಳೋಕೆ ಬರ್ತಿದ್ದೀನಿ ಅಂದರೆ, ನೋಡಿ, ಅಷ್ಟು ವರ್ಷ ಪಾಪ ಆ ವ್ಯಕ್ತಿ ಕನಸು ಕಂಡಂಥ ಸಿನಿಮಾ ಕಡೆಗೂ ಬಿಡುಗಡೆ ಆಗಿಲ್ಲ. ಆದರೆ ಈಗ ಇತ್ತೀಚೆಗೆ ಒಂದು 4-5 ದಿವಸದ ಮುಂಚೆ ಅಂತ ಕಾಣುತ್ತೆ, ಈಗ ಈ ಚಿತ್ರ ಯೂಟ್ಯೂಬ್ನಲ್ಲಿ ಬಿಡುಗಡೆ ಆಗಿದೆ. ದುರಂತ ಏನಂತಂದರೆ, ಆ ಸಿನಿಮಾ ನೋಡೋಕ್ಕೆ ಅವ್ರು 4 ಜನ ಇವತ್ತು ಈ ಭೂಮಿ ಮೇಲೆ ಬದುಕಿಲ್ಲ. ಒಂದು ನವೀನ್ ಮಯೂರ್, 2ನೇದು ಅವ್ರ ತಾಯಿ, 3ನೇದು ಅವ್ರ ತಂದೆ, 4ನೇದು ಅವ್ರ ತಮ್ಮ. ಕಂಡ ಕನಸು ನನಸಾಗಲೇ ಇಲ್ಲ. ಆದರೆ ನನಸಾಗೋ ಸಂದರ್ಭದಲ್ಲಿ ಅವ್ರು ಯಾರೂ ಜೀವಂತವಾಗಿಲ್ವೇ ಇಲ್ಲ. ಅವರ ಅಭಿಮಾನಿಗಳು ಅವ್ರನ್ನ ಯಾರು ಚಿತ್ರದಲ್ಲಿ, ಟಿ ವಿನಲ್ಲಿ ನೋಡಿ ಇಷ್ಟಪಟ್ಟಿದ್ರೋ ಅವರಿಗೆ ಈ ಲವಲವಿಕೆ ಈಗ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ. ಆ ಸಿನಿಮಾದ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ಶೇರ್ ಮಾಡಿರ್ತೀನಿ. ಸಮಯ ಸಿಕ್ಕಿದ್ರೆ ಆ ಹುಡುಗ ಕನಸು ಕಂಡುಕೊಂಡಂಥ ಸಿನಿಮಾ, ಅದರಲ್ಲಿ ಅವ್ರು ಮಾಡಿದ ಅಭಿನಯ, ಅದರ ಹಾಡುಗಳು ಎಲ್ಲವೂ ನಿಮಗೆ ಸಮಯ ಸಿಕ್ಕಿದ್ರೆ ಒಮ್ಮೆ ನೋಡ್ಬೋದು. ಇದು ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು, ಹಾಗಾಗಿ ಈ ಸಿನಿಮಾ ಸರಸ್ವತಿಯಲ್ಲಿ ಈ ಕತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಮಸ್ಕಾರ.